ಓಂ ಶ್ರೀ ಆಂಜನೇಯಾಯ ವಿದ್ಮಹೇ ವಾಯುರೂಪಾಯ ಧೀಮಹಿ ತನ್ನ ಹನುಮಾನ್ ಪ್ರಚೋದಯಾತ್. ನಮಸ್ಕಾರ, ನಾನು ಬಜ್ಜ ಶಿವಪ್ರಕಾಶ್, ಶಾಸ್ತ್ರವಸ್ತು, ಬೆಂಗಳೂರು. ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮಗೆಲ್ಲ ದಶಾಭುಕ್ತಿಗಳು ಮತ್ತು ಯಾವ ದಶೆಗಳು ನಡೆಯಬೇಕು, ಉತ್ತಮವಾಗಿರಬೇಕಾದ್ರೆ ಹುಟ್ಟಿದ ಮಕ್ಕಳೇ ಹುಟ್ಟಿದ ತಕ್ಷಣ ಯಾವ ದಶೆ ಇದ್ದರೆ ಒಳ್ಳೆಯದು ಮತ್ತು ಯೌವನಕ್ಕೆ ಬಂದಾಗ ಯಾವ ದಶೆಗಳು ನಡೆಯುತ್ತಿದ್ದರೆ ಒಳ್ಳೆಯದು ಎಂದು ಪ್ರಾಥಮಿಕವಾಗಿ ತಿಳಿಸ್ತೀನಿ. ಯಾಕೆಂದರೆ ಎಲ್ಲರೂ ಹೇಳುವುದೇನೆಂದರೆ ಶುಕ್ರ ದಶೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ, ಶುಕ್ರ ದಶೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಶುಕ್ರ ದಶೆ ಯಾವುದಕ್ಕೆ ಒಳ್ಳೆಯದು? ಶುಕ್ರನು ಮನೆ, ವಾಹನ, ಸೌಂದರ್ಯ ಮತ್ತು ಲಕ್ಸುರಿಗಳಿಗೆ ಕಾರಕನು. ಲಕ್ಸುರಿ ಮತ್ತು ಸುಗಂಧ ದ್ರವ್ಯಗಳು ಮತ್ತು ಸೌಂದರ್ಯವರ್ಧಕ ವಸ್ತುಗಳು, ಸುಂದರವಾಗಿ ಕಾಣಿಸುವುದು ಮತ್ತು ಒಳ್ಳೆಯ ಬಟ್ಟೆಗಳನ್ನು ಹಾಕುವುದು, ಇದಕ್ಕೆಲ್ಲ ಕಾರಣನಾಗುತ್ತಾನೆ. ಶುಕ್ರ ದಶೆಯಲ್ಲಿ ಎಷ್ಟು ಅನುಕೂಲಗಳಿದೆಯೋ ಅಷ್ಟೇ ತೊಂದರೆಗಳು ಇರುತ್ತವೆ. ಯಾಕೆಂದರೆ ಶುಕ್ರನು ಕಾಮಕ್ಕೆ ಕಾರಕನು. ಒಳ್ಳೆ 2 ಐಫೋನು ಮತ್ತೆ ಒಳ್ಳೆ ಕಾರ್ಗಳು, 4 ಕಾರ್ಗಳು, ಒಳ್ಳೊಳ್ಳೆ BMW ಅಂತ ಕಾರ್ಗಳು ಮತ್ತು ಒಳ್ಳೊಳ್ಳೆ ವಾಚು, ಒಳ್ಳೊಳ್ಳೆ ಬಟ್ಟೆ ಮತ್ತು 2 ಹೆಂಡತಿರು, 3 ಜನ ಗರ್ಲ್ ಫ್ರೆಂಡು, ಇದೆಲ್ಲ 2 ಮೊಬೈಲ್ ಇಟ್ಕೋಬಹುದು ನೀವು. ಮತ್ತೆ 2 ಮನೆ ಕಟ್ಟಿದ್ರು ಯಾರು ನಿಮ್ಗೆ ತಪ್ಪು ಅಂತ ಹೇಳಲ್ಲ. 3 ಕಾರ್ ಇಟ್ಕೊಂಡ್ರು ಸಹ ಯಾರು ನಿಮ್ಮನ್ನ ತಪ್ಪು ಅಂತ ಹೇಳಲ್ಲ. ಆದ್ರೆ 2 ಹೆಂಡತಿರು, 3 ಜನ ಗರ್ಲ್ ಫ್ರೆಂಡ್ ಇದ್ರೆ ಸಮಾಜದಲ್ಲಿ ಏನ್ ಹೇಳ್ತಾರೆ? ಶುಕ್ರ ದಶೆನಲ್ಲಿ ಈ ತರದ್ದು ಅವರೇ ಹೋಗದೇ ಇದ್ರು ಬೇರೆಯವರೇ ಬಂದು ಇವ್ರ ಮೇಲೆ ಬೀಳುವಂತಹ ಪರಿಸ್ಥಿತಿ, ಅವರ ಆಕರ್ಷಣೆ ಆ ತರಹ ಆ ಶುಕ್ರ ದಶೆಯಲ್ಲಿ ಮಾಡುತ್ತದೆ. ಇದರಿಂದನೇ ಶುಕ್ರ ದಶೆ ವಯಸ್ಕರಲ್ಲಿ ಬಂದಾಗ 26 ಮೇಲೆ ಬಂದಾಗ ಸ್ವಲ್ಪ ಹತೋಟಿಯಲ್ಲಿ ಇಡಲು ಸಾಧ್ಯವಾಗುತ್ತದೆ. ಮದುವೆಗಿನ ಮುಂಚೆ ಹರಿಯದಲ್ಲಿ 14ನೇ ವಯಸ್ಸಿನಲ್ಲಿ ಬಂದಾಗ ಹೆಚ್ಚಿನ ತೊಂದರೆಗಳನ್ನೇ ಕೊಡುತ್ತದೆ. ಎಷ್ಟು ಅನುಕೂಲಗಳಿದೆಯೋ ಅಷ್ಟೇ ತೊಂದರೆಗಳು ಸಹ ಇರುತ್ತವೆ. ಯಾಕೆಂದರೆ ಶುಕ್ರನು ಕಾಮಕ್ಕೆ ಕಾರಕನು. ಸೆಕ್ಷುಯಲ್ ಇಶ್ಯೂಸ್ ಮತ್ತು ಸೌಂದರ್ಯ ಮತ್ತು ಈ ಸೆಕ್ಷುಯಲ್ ಥಾಟ್ಸ್ ಮತ್ತು ಇದನ್ನ ಜಾಸ್ತಿ ಕೊಡುವಂತಹ ಗ್ರಹ. ಸುಂದರವಾಗಿ ಕಾಣಿಸುತ್ತಾನೆ ಮತ್ತು ಆಕರ್ಷಿತವಾಗಿ 4-6 ಜನ ಇವರನ್ನು ಶುಕ್ರ ದಶೆ ಅಂದರೆ ಈ ತರಹದ 4-6 ಜನ ಸ್ನೇಹಿತರು, ಗೆಳೆಯರು ಮತ್ತು ಸಂಬಂಧಗಳು, ಈ ತರಹದ ವಿಷಯಗಳು ತುಂಬಾ ಶುಕ್ರ ದಶೆಯಲ್ಲಿ ಬಾಧಿಸುತ್ತವೆ. ಹುಟ್ಟಿದ ಮಕ್ಕಳಿಗೆ ಯಾವ ದಶೆಯಲ್ಲಿ ಹುಟ್ಟಿದರೆ ಉತ್ತಮ ಎಂದು ಕೇಳಿದರೆ, ಬುಧ ದಶೆಯಲ್ಲಿ ಆಶ್ಲೇಷ, ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರದಲ್ಲಿ ನಕ್ಷತ್ರದ ಪ್ರಾರಂಭದ ಡಿಗ್ರಿಯಲ್ಲೇ ಹುಟ್ಟಿದಾಗ ಗಳು ಈ ದಶಾ ಇರುತ್ತವೆ. ಇಲ್ಲ ಸ್ವಲ್ಪ ಕ್ರಮಿಸಿದ್ದರೂ 15-16 ವರ್ಷ, 10 ವರ್ಷ ಇದ್ದರೂ ಸಹ ಇದನ್ನು ಮುಗಿದು ನಂತರ 7 ವರ್ಷ ಕೇತು ದಶೆ ಬರುತ್ತದೆ. ಕೇತು ದಶೆ ಮುಗಿದ ಮೇಲೆ ಶುಕ್ರ ದಶೆ ಪ್ರಾರಂಭವಾಗುತ್ತದೆ. ಹೀಗಿದ್ದರೆ ಏನು ತೊಂದರೆ ಇಲ್ಲ. ಯೌವನಕ್ಕೆ ಬಂದಾಗ ಸುಮಾರು 20, 22, 25ರ ಮೇಲೆ ಈ ಶುಕ್ರ ದಶೆ ಬಂದಾಗ ಅಷ್ಟು ತೊಂದರೆಗಳಿರುವುದಿಲ್ಲ. ಕೇತು ದಶೆ 7 ವರ್ಷ ಇರುತ್ತದೆ. ಬುಧ ಮುಗಿದು ಕೇತು ದಶೆ ಪ್ರಾರಂಭವಾಗುತ್ತದೆ. ಬಾಲ್ಯದಲ್ಲಿ ಹುಟ್ಟಿದ ಮಕ್ಕಳಿಗೆ ಮತ್ತು ಬಾಲ್ಯದಲ್ಲಿ ಬುಧನು ಒಳ್ಳೆಯ ವಿದ್ಯೆ ಮತ್ತು ವಿದ್ಯಾಭ್ಯಾಸ ಮತ್ತು ಗಣಿತ ಮತ್ತು ಬುದ್ಧಿಯನ್ನು ಕೊಡುವಂತಹ ಗ್ರಹ. ಇದು ಬಾಲ್ಯದಲ್ಲಿ ಬಂದಾಗ ಉತ್ತಮವಾಗಿ ಫಲಿತಗಳನ್ನು ಕೊಡುತ್ತವೆ. ಹಾಗೆಯೇ ಬಾಲ್ಯದಲ್ಲಿ ಶುಕ್ರ ಬಿಟ್ಟು ಕುಜ ಮತ್ತು ರಾಹು ಇಂತಹ ದಶೆಗಳು 16 ಮತ್ತು 18ರ ವಯಸ್ಸಿನಲ್ಲಿ ಬಂದಾಗ ಆಗಲೂ ಸಹ ತುಂಬಾ ತೊಂದರೆಗಳಿಗೆ ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಒಳಗಾಗುತ್ತಾರೆ. ರಾಹು ಮತ್ತು ಕುಜ ಈ ಗ್ರಹಗಳು ಉತ್ತಮ ಸ್ಥಾನದಲ್ಲಿದ್ದಾಗ, ಗುರುವಿನ ವೀಕ್ಷಣೆ, ಶುಭ ಗ್ರಹಗಳ ವೀಕ್ಷಣೆ ಇದ್ದಾಗ, ಶುಭ ಗ್ರಹಗಳ ಮನೆಗಳಲ್ಲಿದ್ದಾಗ, ಶುಕ್ರ, ಗುರು, ಬುಧ, ಚಂದ್ರ, ವೃದ್ಧಿ ಚಂದ್ರ ಈ ತರಹದ ಶುಭ ಗ್ರಹಗಳ ಮನೆಯಲ್ಲಿದ್ದಾಗ ಅಥವಾ ಶುಭಾಧಿಪತ್ಯ ಬಂದಂತಹ ಮನೆಗಳು 1, 5, 9ನೇ ಸ್ಥಾನಗಳಿಗೆ ಅಧಿಪತ್ಯ ಬಂದಂತಹ ಮನೆಗಳಲ್ಲಿದ್ದಾಗ ಮತ್ತು ಗುರುವಿನ ದೃಷ್ಟಿ, ಶುಕ್ರನ ಶುಭ ಗ್ರಹಗಳ ದೃಷ್ಟಿ ಇದ್ದಾಗ ಸ್ವಲ್ಪ ಕೆಡುಕುಗಳು ಕಮ್ಮಿಯಾಗುತ್ತವೆ. ಇಲ್ಲದೆ ದುಸ್ಥಾನಗಳಲ್ಲಿದ್ದು ಪಾಪಗ್ರಹಗಳಾಗಿ 6, 8 ಮತ್ತು 12ನೇ ಅಧಿಪತ್ಯ ಬಂದಂತಹ ಗ್ರಹಗಳು ಪಾಪಗ್ರಹಗಳಾಗಿ ವೀಕ್ಷಿಸಿದಾಗ ಅಂತಹವರು ದುಶ್ಚಟಗಳಿಗೆ ಬಲಿಯಾಗುತ್ತಾರೆ. ಮದ್ಯಪಾನ, ಧೂಮಪಾನ ಇಂತಹ ಇನ್ನೂ ಅನೇಕ ದುಶ್ಚಟಗಳಿಗೆ ಪಾಪಗ್ರಹಗಳ 6, 8, 12ನೇ ಸಂಬಂಧ ಬಂದಂತಹ ಗ್ರಹಗಳು ಪಾಪಗ್ರಹಗಳ ವೀಕ್ಷಣೆಯಲ್ಲಿದ್ದಾಗ, ಅದೇ ಶುಭ ಗ್ರಹಗಳ ವೀಕ್ಷಣೆಯಲ್ಲಿದ್ದಾಗ ಅಷ್ಟು ತೊಂದರೆ ಇರುವುದಿಲ್ಲ, ಕಡಿಮೆ ಇರುತ್ತವೆ. ಹೀಗೆ ಶುಭ ಗ್ರಹಗಳ ಅಧಿಪತ್ಯಗಳು ಮತ್ತು ಬಾಲ್ಯದಲ್ಲಿ ಗುರು ದಶೆ ಬಂದರೂ ಸಹ ಅಷ್ಟು ತೊಂದರೆ ಇರುವುದಿಲ್ಲ. ಶನಿ ದಶೆ ಬಂದರೂ ಸಹ ಬಾಲ್ಯದಲ್ಲಿ ಶನಿ ಶುಭನಾಗಿದ್ದು ಶುಭ ಗ್ರಹಗಳ ಮನೆಗಳಲ್ಲಿದ್ದು ಶುಭ ಗ್ರಹದಿಂದ ವೀಕ್ಷಿಸಲ್ಪಟ್ರೆ
ಆದರೆ ಶನಿ ದಶೆಯು ಸಹ ಏನು ಅಷ್ಟು ತೊಂದರೆ ಇರುವುದಿಲ್ಲ. ಶನಿ ಮಕರ ಕುಂಭಗಳಲ್ಲಿರದೆ ಶುಭ ಗ್ರಹಗಳ ಮನೆಗಳಲ್ಲಿರಬೇಕು, ಶುಭ ಗ್ರಹಗಳ ದೃಷ್ಟಿ ಇರಬೇಕು. ಹಾಗಿದ್ದಾಗ ಶನಿ ದಶೆಯು ಬಾಲ್ಯದಲ್ಲಿ ಒಳ್ಳೆ ಫಲವನ್ನು ಕೊಡುತ್ತದೆ. ರಾಹು ಕೇತುಗಳು ಸಹ ಬಾಲ್ಯದಲ್ಲಿ ತುಂಬಾ ವಿದ್ಯೆಗೆ ಸಂಬಂಧಪಟ್ಟಂತಹ ತೊಡಕುಗಳನ್ನು, ವಿದ್ಯಾಭ್ಯಾಸವನ್ನು ಮುರಿದು ಹಾಕುವಂತಹ, ನಿಲ್ಲಿಸುವಂತಹ ಸ್ಥಿತಿಗೆ ತಂದು ಬಿಡುತ್ತವೆ. ಗ್ರಹಗಳು ರಾಹುಕೇತುಗಳು 4ನೇ ಸ್ಥಾನ ಮತ್ತು 5ನೇ ಸ್ಥಾನ 2ನೇ ಸ್ಥಾನದಲ್ಲಿದ್ದಾಗ, ಇನ್ನೂ ಅನೇಕ ದಶಾಭುಕ್ತಿಗಳಲ್ಲಿ ಶುಕ್ರ ದಶೆ ಬಗ್ಗೆ ಮೊದಲೇ ಹೇಳಿದಂತೆ ಬಾಲ್ಯದಲ್ಲಿ ಕೊನೆಯ ಹಂತದಲ್ಲಿದ್ದಾಗ ಶುಕ್ರ ದಶೆ 20 ವರ್ಷ, ಸುಮಾರು 15 ವರ್ಷಗಳಷ್ಟು ಕಳೆದು 5 ವರ್ಷ ಮತ್ತು 10 ವರ್ಷಗಳಷ್ಟು ಇದ್ದಾಗ ಬಾಲ್ಯದಲ್ಲಿ ಬಂದಾಗ ಅಷ್ಟು ತೊಂದರೆಯಾಗುವುದಿಲ್ಲ. ಸುಮಾರು 18, 12ನೇ ವಯಸ್ಸಿನಲ್ಲಿ ಮತ್ತು 14ನೇ ವಯಸ್ಸಿನಲ್ಲಿ ಶುಕ್ರದಶೆ ಪ್ರಾರಂಭವಾದಾಗ ಇದು ತುಂಬಾ ತೊಂದರೆಯನ್ನು ಕೊಡುತ್ತದೆ. 10 ವರ್ಷ ಯೌವನದಲ್ಲಿ ಮುಗಿದು ಹೋದಾಗ ಶುಕ್ರದಶೆ, ಶುಕ್ರನಾದ ಮೇಲೆ ಕೇತು ದಶೆ ಪ್ರಾರಂಭವಾಗುತ್ತದೆ. ಕೇತು ಆದ ಮೇಲೆ ರವಿ ದಶೆ ಪ್ರಾರಂಭವಾಗುತ್ತದೆ. ಕೇತು ಆದ ಮೇಲೆ ಶುಕ್ರ ದಶೆ ಪ್ರಾರಂಭವಾಗುತ್ತದೆ. ಅಶ್ವಿನಿ, ಭರಣಿ, ಕೃತಿಕ, ಭರಣಿ ಅಧಿಪತಿಯೇ ಶುಕ್ರ ದಶೆ ಪ್ರಾರಂಭವಾಗುತ್ತದೆ. ಶುಕ್ರ ದಶೆ 20 ವರ್ಷ, ಶುಕ್ರನಾದ ಮೇಲೆ ರವಿ ದಶೆ ಪ್ರಾರಂಭವಾಗುತ್ತದೆ. ಹೀಗೆ ದಶಾಭುಕ್ತಿಗಳು ಸಹ ನಿಮಗೆ ಅನುಕೂಲವಾಗಿದ್ದಾಗ ಜೀವನದಲ್ಲಿ ಉತ್ತಮವಾಗಿ ವಿದ್ಯಾಭ್ಯಾಸ, ಮದುವೆ ವಯಸ್ಸಿನಲ್ಲಿ ಶುಕ್ರ ದಶೆ ಬಂದಾಗ 25ರ ನಂತರ ಉತ್ತಮವಾಗಿ ಫಲಿತಗಳನ್ನು ಕೊಡುತ್ತದೆ. ಶುಕ್ರನು ಯಾವುದೇ ಸ್ಥಾನದಲ್ಲಿದ್ದರೂ 2, 3, 4, 5, 6, 8, 12ನೇ ಸ್ಥಾನದಲ್ಲಿ, 12ನೇ ಸ್ಥಾನದಲ್ಲೂ ಸಹ ಶುಕ್ರನು ಒಳ್ಳೆ ಫಲವನ್ನು ಕೊಡುತ್ತಾನೆ. 12ನೇ ಸ್ಥಾನದಲ್ಲಿ ಉತ್ತಮ ಫಲವನ್ನು ಕೊಡುತ್ತಾನೆ. ಆದರೆ ಶುಭ ಗ್ರಹಗಳ ಮನೆಯಲ್ಲಿರಬೇಕು. ಮೇಷರಾಶಿಗೆ, ಮೇಷ ಲಗ್ನಕ್ಕೆ 12ನೇ ಸ್ಥಾನದಲ್ಲಿ ತುಂಬಾ ಉತ್ತಮ ಫಲಗಳನ್ನು ಎಕ್ಸಾಲ್ಟೇಷನ್ ಆಗಿ ಮೇಷ ಲಗ್ನಕ್ಕೆ ಮೀನದಲ್ಲಿದ್ದಾಗ ಶುಕ್ರನು ತುಂಬಾ ಒಳ್ಳೆ ಫಲವನ್ನು 12ನೇ ಮನೆಯಲ್ಲಿ ಕೊಡುತ್ತಾನೆ. ಅದಕ್ಕೆ ಶುಕ್ರನಿಗೆ 12ನೇ ಮನೆಯಲ್ಲಿ ಎಕ್ಸಾಲ್ಟೇಷನ್ ಮಾಡಿರುವುದು. ಶುಕ್ರನು ಕಾಮಕ್ಕೆ ಕಾರಕನು, ಅವನ ಕೆಲಸ ಅವನು ಮಾಡುತ್ತಾನೆ. ಅವನ ಪ್ರೊಫೈಲ್ ಇರುವುದೇ ಆ ವಿಷಯದಲ್ಲಿ. ಬುಧನು ಚಿಕ್ಕ ಮಕ್ಕಳಿಗೆ 5 ವಯಸ್ಸು ಮತ್ತು 10 ವಯಸ್ಸು ಮೇಲೆ ಬುಧ ದಶೆ ಬಂದಾಗ ಸಹ ಉತ್ತಮವಾಗಿ ಫಲಿತವನ್ನು ವಿದ್ಯಾಭ್ಯಾಸದಲ್ಲಿ ಕೊಡಲು ಉತ್ತಮ ಸಹಕಾರಿಯಾಗುತ್ತದೆ. ಗುರು ದಶೆಯು ಸಹ ಉತ್ತಮವಾಗಿರುತ್ತದೆ. ಈ 2 ದಶೆಗಳಲ್ಲಿ ಚಂದ್ರ ದಶೆ ಬಂದರೂ ಚಂದ್ರ ಉತ್ತಮವಾಗಿ ಶುಕ್ಲ ಪಕ್ಷದ ಚಂದ್ರನಾಗಿದ್ದು ವೃದ್ಧಿ ಚಂದ್ರನಾಗಿದ್ದಲ್ಲಿ ಉತ್ತಮ ಫಲಿತಗಳನ್ನು ಕೊಡುತ್ತಾನೆ. ಈ 3 ಗ್ರಹಗಳು ಶುಭ ಗ್ರಹಗಳು ಬಾಲ್ಯದಲ್ಲಿ ಈ ದಶಾಭುಕ್ತಿಗಳು ಬಂದಾಗ ಯಾವುದೇ ತೊಡಕು ತೊಂದರೆಗಳಿಲ್ಲದೆ ಅವರ ಜೀವನ, ಬಾಲ್ಯದ ಜೀವನ, ಕಾಲೇಜು ಮತ್ತು ಶಾಲಾ ಜೀವನ ಚೆನ್ನಾಗಿರುತ್ತದೆ. ಮುಂದೆ ಅವರು ಒಳ್ಳೆಯ ಕೆಲಸಕ್ಕೆ ಸೇರಿ ಒಳ್ಳೆಯ ಮದುವೆ ಮತ್ತು ಸಂಪಾದನೆಯಲ್ಲಿ ಮಗ್ನರಾಗುತ್ತಾರೆ ಮತ್ತು ಉದ್ಯೋಗಗಳಲ್ಲಿ ರವಿದಶೆಯಲ್ಲಿ ಉದ್ಯೋಗ ಸಿಗುತ್ತದೆ. ಹೀಗೆ ಈ ದಶಾಭುಕ್ತಿಗಳಲ್ಲಿ ಉತ್ತಮವಾದ ದಶೆ ಎಂದರೆ ಬುಧ ದಶೆ ಬಾಲ್ಯದಲ್ಲಿ ಬಂದಾಗ 10 ವಯಸ್ಸು ಮೇಲೆ ಉತ್ತಮವಾಗಿರುತ್ತದೆ. 29, 28ರವರೆಗೂ ಬುಧ ದಶೆ ಇದ್ದು ನಂತರ ಕೇತು ದಶೆ ಪ್ರಾರಂಭವಾಗುತ್ತದೆ. ಹಾಗಿಲ್ಲದೆ ಬಾಲ್ಯದಲ್ಲೇ ಬಂದಾಗ 19 ವರ್ಷ ಮುಗಿದು 7 ವರ್ಷ ಕೇತು ದಶೆ 26 ವರ್ಷಕ್ಕೆ ಮುಗಿದು ನಂತರ ಶುಕ್ರ ದಶೆ ಪ್ರಾರಂಭವಾಗುತ್ತದೆ. ಹೀಗೆ ನಾವು ಏನು ಕೇಳಿಕೊಂಡು ಹುಟ್ಟಲು ಸಾಧ್ಯವಿಲ್ಲ. ಅವರ ವಿಧಿಗೆ ತಕ್ಕಂತೆ ಅವರನ್ನು ಆ ನಕ್ಷತ್ರಗಳಲ್ಲಿ ಆ ಸಮಯದಲ್ಲಿ ಭಗವಂತನು ಜನನವನ್ನು ಕರುಣಿಸುತ್ತಾನೆ. ಇನ್ನು ಹೆಚ್ಚಿನ ವಿಷಯಗಳು ಮುಂದಿನ ವಿಡಿಯೋದಲ್ಲಿ ಕೇತು ಬಗ್ಗೆ ವಿಡಿಯೋ ಮಾಡುತ್ತೇನೆ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು. ಕೇತು ಬಗ್ಗೆ ನೀವೆಲ್ಲ ನೋಡಿ. ಈ ವಿಷಯದ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳು, ಸಂದೇಹಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ. ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ. ನಮಸ್ಕಾರ. ಬಜ್ಜೇಶ್ವರ ಪ್ರಕಾಶ್, ಅಸ್ಟ್ರೋ ವಾಸ್ತು, ಬೆಂಗಳೂರು.